ನಮಸ್ಕಾರ. ನನ್ನ ಹೆಸರು ಗೋಪಾಲಕೃಷ್ಣ ಮಾಸ್ಟರ್ ಪಂಜತೋಟಿ, ಪಿರ್ಣಿ ಶ್ರೀ ಮುಚ್ಚಿಲೋಟ್ ಭಗವತಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ. ಕಾಸರಗೋಡು ಜಿಲ್ಲೆಯಲ್ಲಿ ಚಂದ್ರಗಿರಿಯಿಂದ ಉತ್ತರ ಭಾಗದಲ್ಲಿರುವಂತಹ ಒಂದು ಪ್ರಸಿದ್ಧವಾದಂತಹ ವಾಣಿಯ ಸಮುದಾಯದವರ ಕ್ಷೇತ್ರವಾಗಿದೆ ಪಿರ್ಣಿ ಶ್ರೀ ಮುಚ್ಚಿಲೋಟ್ ಭಗವತಿ ಕ್ಷೇತ್ರ. ಸುಮಾರು 700 ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿದಂತಹ ಈ ಕ್ಷೇತ್ರಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ವಾಣಿಯ ಸಮುದಾಯದವರು ಸೇರಿದವರಿದ್ದಾರೆ. ಈ ಕ್ಷೇತ್ರಕ್ಕೆ ಒಳಪಟ್ಟಂತಹ ವಾಣಿಯ ಸಮುದಾಯದವರು ಪ್ರಕೃತ ಕಾಸರಗೋಡು ಜಿಲ್ಲೆಯ ಹೊರತಾಗಿ ದಕ್ಷಿಣ ಕನ್ನಡದ ಸುಳ್ಯ, ಪುತ್ತೂರು, ಮಂಗಳೂರು ಹಾಗೂ ಕರ್ನಾಟಕ ಮತ್ತು ಕೇರಳದ ವಿವಿಧ ಭಾಗಗಳಲ್ಲಿ ವಾಸ್ತವ್ಯವನ್ನು ಮಾಡುತ್ತಾ ಈ ಕ್ಷೇತ್ರಕ್ಕೆ ಒಳಪಟ್ಟುಕೊಂಡು ಕ್ಷೇತ್ರದ ಆಚಾರ ಅನುಷ್ಠಾನಗಳನ್ನು ಪಾಲಿಸಿಕೊಂಡು ಜೀವಿಸ್ತಾ ಬರ್ತಾ ಇದ್ದಾರೆ. ನಮ್ಮ ಈ ಕ್ಷೇತ್ರ ಹಲವಾರು ಜೀರ್ಣೋದ್ಧಾರ ಕಾರ್ಯಗಳನ್ನು ಕಂಡಿದ್ದರೂ, ಹಲವಾರು ಬ್ರಹ್ಮಕಲಶೋತ್ಸವಗಳನ್ನು ಕಂಡಿದ್ದರೂ ಕೂಡ ಕಳೆದ 1 ವರ್ಷ 10-11 ತಿಂಗಳ ಹಿಂದೆ ನಡೆದಂತಹ ಅಷ್ಟಮಂಗಲದ ನಂತರದಲ್ಲಿ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಂಡು ಇದೀಗ ಈ ಮಾರ್ಚ್ 15ರಿಂದ 20ರವರೆಗೆ ಬ್ರಹ್ಮಕಲಶೋತ್ಸವವನ್ನು ಆಚರಿಸುವುದು ಅಂತೇಳಿ ತೀರ್ಮಾನ ಮಾಡಿಕೊಂಡು ಆಮಂತ್ರಣ ಪತ್ರಿಕೆ ಮುದ್ರಣ ಮಾಡಿಕೊಂಡು ಅದನ್ನು ಬಿಡುಗಡೆ ಮಾಡುತ್ತಾ ವಿಶಿಷ್ಟವಾದಂತಹ ರೀತಿಯಲ್ಲಿ ಉತ್ಸವವನ್ನು ಆಚರಿಸುವಂತಹ ಸಿದ್ಧತೆಯಲ್ಲಿ ನಾವಿದ್ದೇವೆ. ನಮ್ಮ ಈ ಕ್ಷೇತ್ರಕ್ಕೆ ಬಹಳಷ್ಟು ಇತಿಹಾಸವಿದೆ, ಪ್ರತ್ಯೇಕತೆ ಕೂಡ ಉಂಟು. ಆಚಾರ ಅನುಷ್ಠಾನಗಳಲ್ಲಿ ಹೇಳುವುದಾದರೆ ನಮ್ಮ ಈ ವಾಣಿಯ ಸಮುದಾಯದವರು ಸಾಮೂಹಿಕ ವಿವಾಹವನ್ನು ಈ ಕ್ಷೇತ್ರದಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಬಹಳ ಹಿಂದೆ ಕ್ಷೇತ್ರದಲ್ಲಿ 12 ವರ್ಷಗಳಿಗೆ ಒಮ್ಮೆ ಸಾಮೂಹಿಕ ವಿವಾಹ ನಡೆಯುತ್ತಾ ಇತ್ತು. ಕ್ರಮೇಣ ಈ ಕ್ಷೇತ್ರಕ್ಕೆ ಒಳಪಟ್ಟಂತಹ ವಾಣಿಯ ಸಮುದಾಯದವರ ಸಂಖ್ಯೆ ಹೆಚ್ಚುತ್ತಾ ಬಂದ ಹಾಗೆ ವರ್ಷದಲ್ಲಿ 1 ಬಾರಿ ಸಾಮೂಹಿಕ ವಿವಾಹ, ಇತ್ತೀಚೆಗೆ 10-15 ವರ್ಷಗಳ ಹಿಂದಿನಿಂದ ವರ್ಷದಲ್ಲಿ 2 ಬಾರಿ ಸಾಮೂಹಿಕ ವಿವಾಹ ನಡೆಯುತ್ತದೆ.
ನಮ್ಮ ಈ ಸಮುದಾಯಕ್ಕೆ ಒಳಪಟ್ಟಂತಹ ಪ್ರತಿಯೊಬ್ಬರು ಕೂಡ ಕ್ಷೇತ್ರದ ಆಚಾರ ಅನುಷ್ಠಾನಗಳನ್ನು ಪಾಲಿಸಿಕೊಂಡು ಕ್ಷೇತ್ರದಲ್ಲಿಯೇ ವಿವಾಹಿತರಾಗಿ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಮುಚ್ಚಲೋಟ್ ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಿ ಜೀವಿಸ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ವಿವಾಹ ನಡೆಯುವಂತಹ ಸಂದರ್ಭದಲ್ಲಿ ಚಪ್ಪರ ಮದುವೆ ಅಂತೇಳಿ ಉಂಟು. 10 ವರ್ಷದ ಕೆಳಗಿನ ಹೆಣ್ಮಕ್ಕಳಿಗೆ ಚಪ್ಪರ ಮದುವೆ ಎನ್ನುವುದು ಕೂಡ ಅದನ್ನು ಕೂಡ ನಮ್ಮ ಒಂದು ಸಮುದಾಯದ ಅನುಷ್ಠಾನವಾಗಿ ನಾವು ಈವರೆಗೆ ಪಾಲಿಸಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಕ್ಷೇತ್ರದ ಪ್ರಕೃತ ನಡೆಯುವಂತಹ ಬ್ರಹ್ಮಕಲಶೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ನಡೆಸುವರೆ ಭರದ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಆದರೆ ಒಂದು ಬೇಸರದ ಸಂಗತಿ ಅಂತ ಹೇಳಿದರೆ, ನಮ್ಮ ನಾಡಿನಾದ್ಯಂತ ಇದೀಗ ಕೊರೋನಾ ವೈರಸ್ ಬಾಧೆ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಬಹಳಷ್ಟು ನಿರ್ದೇಶನಗಳನ್ನು ಪ್ರತಿ ಕಡೆಗಳಿಗೂ ಕೊಡ್ತಾ ಉಂಟು. ಆ ನಿರ್ದೇಶನಗಳನ್ನು ಕೂಡ ನಾವು ಪಾಲಿಸಿಕೊಂಡು ಬಹಳ ಅಚ್ಚುಕಟ್ಟಾಗಿ ನಿಷ್ಠೆಯಿಂದ ಸರ್ಕಾರದ ಆದೇಶಗಳನ್ನು ಪಾಲಿಸಿಕೊಂಡು ಉತ್ಸವವನ್ನು ಆಚರಿಸಬೇಕು ಅನ್ನುವಂತಹ ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ. ಉತ್ಸವದ ಸಂದರ್ಭಗಳಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೆವು. ಅದನ್ನೆಲ್ಲ ನಾವು ಈ ಒಂದು ವಿಚಾರದಿಂದಾಗಿ ಅದನ್ನೆಲ್ಲ ನಾವು ರದ್ದುಗೊಳಿಸಿಕೊಂಡು ಕ್ಷೇತ್ರದಲ್ಲಿ ನಡೆಯುವಂತಹ ವೈದಿಕ ಕಾರ್ಯಕ್ರಮಗಳೊಂದಿಗೆ ಬಂದಂತಹ ಅತಿಥಿಗಳನ್ನು ಕೂಡ ಸ್ವಾಗತಿಸಿ ಉತ್ತಮ ರೀತಿಯಲ್ಲಿ ಅವರನ್ನು ನಡೆಸಿಕೊಂಡು ಉತ್ಸವವನ್ನು ಪೂರ್ಣವಾಗಿ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬರಬೇಕು ಅಂತೇಳಿ ನಾವು ತೀರ್ಮಾನಿಸಿದ್ದೇವೆ. ಕ್ಷೇತ್ರ ಸುಮಾರು 700 ವರ್ಷಗಳಷ್ಟು ಇತಿಹಾಸ ಉಂಟು ನಮ್ಮ ಕ್ಷೇತ್ರಕ್ಕೆ. ಮೊದಲು ಕಾಸರಗೋಡು ಭಾಗದಲ್ಲಿ ವಾಸಿಸ್ತಾ ಇದ್ದಂತಹ ಈ ವಾಣಿಯ ಸಮುದಾಯದವರು ಪ್ರತ್ಯೇಕವಾದಂತಹ ವ್ಯವಸ್ಥೆಯಲ್ಲಿ ದೇವಸ್ಥಾನ ಆರಾಧನಾಲಯ ಇರಲಿಲ್ಲ ಸಮುದಾಯಕ್ಕೆ. ಹಾಗೆಂತೇಳಿ ನಮ್ಮ ಹತ್ತಿರದಲ್ಲಿರುವಂತಹ ಚಂದ್ರಗಿರಿಯ ದಕ್ಷಿಣದಲ್ಲಿರುವಂತಹ ಕರಿಪುಡಿ ಎನ್ನುವಂತಹ ಕ್ಷೇತ್ರಕ್ಕೆ ನಮ್ಮ ಸಮುದಾಯದವರು ಅಲ್ಲಿ ನಡೆಯುವಂತಹ ವಿಶೇಷ ಉತ್ಸವದ ಸಂದರ್ಭದಲ್ಲಿ ಹೋಗ್ತಾ ಇದ್ದರು. ಆದರೆ ಒಂದು ಬಾರಿ ಹೋದಾಗ ಅವರಿಗೇನೋ ಅಲ್ಲಿ ಒಂದು ಮನಸ್ತಾಪ ಉಂಟಾಗಿ ಅಲ್ಲಿ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಭಗವತಿಯಲ್ಲಿ ಪ್ರಾರ್ಥಿಸಿಕೊಂಡಾಗ ತಾಯಿ ಭಗವತಿಯೇ ಮೈದೂರಿ ಬಂದ ಹಾಗೆ, ನೀವು ಈ ಕಡೆ ಇನ್ನು ಬರುವುದು ಬೇಡ, ನಿಮ್ಮ ಜೊತೆಯಲ್ಲಿ ನಾನು ಕೂಡ ಬಂದು ನಿಮ್ಮದೇ ಆದಂತಹ ಪ್ರದೇಶದಲ್ಲಿ ನನಗೆ ವಾಸಿಸಲು ಯೋಗ್ಯವಾದಂತಹ ಪ್ರದೇಶದಲ್ಲಿ ನಾನು ನೆಲೆಸಿಕೊಳ್ತೇನೆ, ಅಲ್ಲಿ ನಿಂತುಕೊಂಡು ನಿಮ್ಮನ್ನು ಹರಸ್ತೇನೆ ಅಂತೇಳಿ ತಾಯಿಯ ಅಪ್ಪಣೆಯಾಗಿತ್ತು. ಹಾಗೆ ಕಾಲಾಂತರದಲ್ಲಿ ಪಿರ್ಣಿ ಎನ್ನುವಂತಹ ಈ ಸ್ಥಳದಲ್ಲಿ ಕ್ಷೇತ್ರ ನಿರ್ಮಾಣವಾಗಿ ನಂತರದಲ್ಲಿ ನಮ್ಮ ಪ್ರಧಾನವಾದಂತಹ ಒಂದು ಆರಾಧನಾಲಯವಾಗಿ ಈ ಕ್ಷೇತ್ರ ಮಾರ್ಪಟ್ಟಿದೆ. ಸುಮಾರು ಒಂದು 2500ರಷ್ಟು ಮನೆಗಳನ್ನು ಒಂದು ಅಂದಾಜು ನಮ್ಮ ಈ ಕ್ಷೇತ್ರಕ್ಕೆ ಒಳಪಟ್ಟಂತಹ ವಾಣಿಯ ಸಮುದಾಯದವರಿಗೆ ಉಂಟು. ಸುಮಾರು ಒಂದು 10-15 ಸಾವಿರದಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ವಾಣಿಯ ಸಮುದಾಯದವರಿದ್ದಾರೆ. ನಮ್ಮ ಸಮುದಾಯದ ಒಂದು ಕಟ್ಟುನಿಟ್ಟಿನ ಆಚಾರ ಅನುಷ್ಠಾನ ಅಂತೇಳಿ ನಾವು ಅದನ್ನು ಇವತ್ತು ಪಾಲಿಸಿಕೊಂಡು ಬರ್ತಾ ಇದ್ದೇವೆ. 100ಕ್ಕೆ 100 ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ 100ರಲ್ಲಿ 95% ಕೂಡ ಕ್ಷೇತ್ರದ ಆಚಾರ ಅನುಷ್ಠಾನಕ್ಕೆ ಹೊಂದಿಕೊಂಡೇ ಇಲ್ಲಿಯೇ ಮದುವೆಯಾಗಿ ಇಲ್ಲಿಯೇ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ತಾಯಿಯ ಮಕ್ಕಳಾಗಿ ಬದುಕ್ತಾ ಇದ್ದಾರೆ. ಚಪ್ಪರ ಮದುವೆ ಅಂತ ಹೇಳಿದರೆ ಅದು ನಮ್ಮ ಬಹಳ ಹಿಂದಿನಿಂದಲೇ ಒಂದು ಆಚಾರವಾಗಿ ಪಾಲಿಸಿಕೊಂಡು ಬಂದಂತಹ ಒಂದು ಸಂಪ್ರದಾಯ. ವಾಣಿಯ ಸಮುದಾಯದಲ್ಲಿ ಮಾತ್ರವಲ್ಲ, ಇನ್ನಿತರ ಯಾದವ ಸಮುದಾಯದಲ್ಲಿ ಹಾಗೆ ಹಲವಾರು ಸಮುದಾಯಗಳಲ್ಲಿ ಚಪ್ಪರ ಮದುವೆ ಅಂತೇಳಿ ನಡೀತಾ ಇತ್ತು. ಅದು ಈಗ ಅಂತಹ ಕೆಲವು ಸಮುದಾಯಗಳಲ್ಲಿ ನಡೀತಾ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಈಗಲೂ ಕೂಡ ನಾವು ಅದನ್ನು ಅನುಷ್ಠಾನವಾಗಿ ಇರಿಸಿಕೊಂಡು ಪ್ರತಿ ಮನೆಯಲ್ಲಿ ಹುಟ್ಟಿ ಬೆಳೆದಂತಹ ಸಣ್ಣ ಹೆಣ್ಣು ಮಗುವಿಗೆ 10 ವರ್ಷ ಪ್ರಾಯ ಪೂರ್ತಿಯಾಗುವುದರ ಒಳಗೆ ಈ ಚಪ್ಪರ ಮದುವೆಯನ್ನು ಮಾಡಿ ಮುಗಿಸುವಂತಹ ಒಂದು ವ್ಯವಸ್ಥೆ ಉಂಟು. ಇದರ ಅರ್ಥ ಏನು ಅಂತ ಹೇಳಿದರೆ, ಅದು ಆ ಹೆಣ್ಣು ಮಗಳು ನಮ್ಮ ಸಮುದಾಯದ ಒಂದು ಮಗುವಾಗಿ ಒಂದು ಸಮುದಾಯದ ಆಚಾರ ಅನುಷ್ಠಾನಗಳಿಗೆ ಬದ್ಧಳಾಗಿ ಬೆಳೀಬೇಕು, ಸಮುದಾಯದ ಹುಡುಗಿಯಾಗಿ ಉಳಿಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ಚಪ್ಪರ ಮದುವೆಯನ್ನು ಮಾಡಲಾಗ್ತದೆ. ಅದು ಇಲ್ಲಿ ಉತ್ಸವ ನಡೆಯುವಂತಹ ಸಂದರ್ಭ ಅಂದರೆ ಪೂರಮೋತ್ಸವ ಅಂತೇಳಿ ಉಂಟು. ಅದು ಸಾಮಾನ್ಯವಾಗಿ ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬರ್ತದೆ. ಮತ್ತೊಂದು ಉದಯಾಸ್ತಮನ ಉತ್ಸವ ಅಂತೇಳಿ ಅದು ಸಾಮಾನ್ಯವಾಗಿ ನವಂಬರ್ ತಿಂಗಳಲ್ಲಿ ಬರುವುದು. ಈ 2 ಸಂದರ್ಭದಲ್ಲಿ ಅಂದರೆ ಸಾಮೂಹಿಕ ವಿವಾಹ ಯಾವಾಗ ನಡೆಯುತ್ತದೋ ಅದರ ಜೊತೆಯಲ್ಲಿ 10 ವರ್ಷಕ್ಕಿಂತ ಕೆಳಗಿನ ಹೆಣ್ಮಕ್ಕಳಿಗೆ ಚಪ್ಪರ ಮದುವೆಯನ್ನು ಕೂಡ ಮಾಡಲಾಗ್ತದೆ. ಚಪ್ಪರ ಮದುವೆ ನಮ್ಮ ಈ ಸಾಮೂಹಿಕ ವಿವಾಹಕ್ಕಿಂತ ಮುಂಚೆ ಅದನ್ನು ನಡೆಸ್ತೇವೆ. ನಂತರ ಈ ಧಾರೆ ಮದುವೆ ಸಾಮೂಹಿಕ ವಿವಾಹ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಸೇರಿದಂತಹ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಎಲ್ಲ ಅದು ನಮ್ಮ ಕ್ಷೇತ್ರದ ವತಿಯಿಂದಲೇ ನಾವು ಮಾಡುವುದು.
ಮೊದಲೆಲ್ಲ ಒಂದು ವರ್ಷಕ್ಕೆ ಒಮ್ಮೆ ನಡೆಯುವಾಗ ಸುಮಾರು 60-70 ಜೋಡಿಗಳೆಲ್ಲ ಇತ್ತು. ಈಗ ವರ್ಷದಲ್ಲಿ 2 ಸಾರಿ ನಡೆಯುವಾಗ ಸುಮಾರು ಒಂದು 25-30 ಆ ರೀತಿಯಲ್ಲಿ ನಮ್ಮ ಮದುವೆ ನಡೀತದೆ. ಚಪ್ಪರ ಮದುವೆಗೆ 10-25-30 ಮಕ್ಕಳು ಆ ಥರ ಇರ್ತಾರೆ. ಕ್ಷೇತ್ರದ ಬಗ್ಗೆ ರೂಪುರೇಷೆ ಅಂತ ಹೇಳಿದರೆ, ನಾವು ಅಷ್ಟಮಂಗಲ ಪ್ರಶ್ನೆ ಚಿಂತನೆ ನಡೆಸಿ ಉತ್ತಮವಾದಂತಹ ಶಿಲ್ಪಿಗಳ ಒಂದು ಕೈಯನ್ನು ಕಂಡುಕೊಂಡು ಅವರ ನಿರ್ದೇಶನದ ಪ್ರಕಾರ ಉತ್ತಮವಾದಂತಹ ರೀತಿಯಲ್ಲಿ ಅದರ ಲೆಕ್ಕಾಚಾರದಲ್ಲಿ ಕ್ಷೇತ್ರ ನಿರ್ಮಾಣವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಕಾಣುತ್ತಾ ಇರುವಂತಹ ಕ್ಷೇತ್ರ ಅದು ನಿರ್ಮಾಣವಾದ ನಂತರದಲ್ಲಿ ನಮ್ಮ ಮನಸ್ಸಿಗೆ ಬಹಳಷ್ಟು ಸಂತೃಪ್ತಿಯನ್ನು ಕೊಡ್ತಾ ಉಂಟು. ಸುಮಾರು ಒಂದು 3 ಕೋಟಿಯಂತಹ ಒಂದು ಬಜೆಟ್ ನಮ್ಮದಾಗಿತ್ತು. ಹೆಚ್ಚು ಕಡಿಮೆ ಅದು ಒಂದು 2-2.5 ಕೋಟಿ ಎಷ್ಟು ಎಲ್ಲ ಆಗುವಾಗ, ಉತ್ಸವಗಳು ಕೂಡ ಆಗುವಾಗ ಆಗಬಹುದು. ಇದೆಲ್ಲ ನಮ್ಮ ಸಮುದಾಯದವರ ಪ್ರತಿಯೊಬ್ಬರ ಶ್ರಮದ ಫಲವಾಗಿ ಆಗಿರ್ತದೆ. ಇದು ಕ್ಷೇತ್ರದಲ್ಲಿ ಈಗಾಗಲೇ ಹೇಳಿದ ಹಾಗೆ ಮಾರ್ಚ್ 15ರಿಂದ 20ರವರೆಗೆ 6 ದಿವಸಗಳ ಕಾಲ ಬ್ರಹ್ಮಕಲಶೋತ್ಸವ ನಡೆಯುತ್ತದೆ. ನಮ್ಮ ಈ ಪಿರ್ಣಿ ಕ್ಷೇತ್ರ ಇರುವುದು ಕಾಸರಗೋಡು ಜಿಲ್ಲೆಯಲ್ಲಿ ಕುಂಬಳೆ ಸೀಮೆಯ ಕುಂಬಳೆಯಿಂದ ಬದಿಯಡ್ಕ ರಸ್ತೆಯಲ್ಲಿ 5 ಕಿಲೋಮೀಟರ್ನಷ್ಟು ಮುಂದಕ್ಕೆ ಬರುವಾಗ ಸೂರಂಬೈಲು ಎನ್ನುವಂತಹ ಸ್ಥಳ ಸಿಗ್ತದೆ. ಈ ಸ್ಥಳದಲ್ಲಿ ಪಿರ್ಣಿ ಶ್ರೀ ಮುಚ್ಚಲೋಟ್ ಕ್ಷೇತ್ರಕ್ಕೆ ಭಕ್ತಾದಿಗಳನ್ನು ಸ್ವಾಗತಿಸುವಂತಹ ಬೃಹತ್ತಾಕಾರದ ಒಂದು ಕಮಾನ್ ದ್ವಾರ ಕಾಣ್ತಾ ಉಂಟು. ಇದರಲ್ಲಿ ಒಂದು 500 ಮೀಟರ್ನಷ್ಟು ಮುಂದಕ್ಕೆ ಬಂದಾಗ ಪಿರ್ಣಿ ಕ್ಷೇತ್ರ ನಮಗೆ ಗೋಚರಿಸ್ತಾ ಇರ್ತದೆ. ಬರುವಂತಹ ಭಕ್ತಾದಿಗಳಿಗೆ ಆದರದ ಸ್ವಾಗತವನ್ನು ನಾವು ಕೊಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಈ ಒಂದು ಸನ್ನಿವೇಶದಲ್ಲಿ, ಅಂದರೆ ಈ ಯಾವುದೋ ಒಂದು ಭೀತಿ ಹುಟ್ಟಿಸುವಂತಹ ಈ ರೋಗಬಾಧೆಯ ಈ ಸನ್ನಿವೇಶದಲ್ಲಿ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಅಂತಹ ಒಂದು ಯಾವುದೇ ಸಮಸ್ಯೆ ಇಲ್ಲದಿದ್ದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ನಾವು ಬಹಳಷ್ಟು ಶಿಸ್ತುಬದ್ಧವಾದಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೇವೆ. ಶುಚಿತ್ವವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಪಾಲಿಸುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ. ಜೊತೆಯಲ್ಲಿ ನಾವು ಗ್ರೀನ್ ಪ್ರೋಟೋಕಾಲ್, ಪ್ಲಾಸ್ಟಿಕ್ಕಿನಂತಹ ವಸ್ತುಗಳನ್ನು ಉಪಯೋಗಿಸುವುದಿಲ್ಲ. ಗ್ರೀನ್ ಪ್ರೋಟೋಕಾಲನ್ನು ಪಾಲಿಸಿಕೊಂಡು ಒಂದು ಮಾದರಿ ವ್ಯವಸ್ಥೆಯನ್ನು ಮಾಡಿಕೊಂಡು ಪ್ರತಿಯೊಬ್ಬರಿಂದಲೂ ಕೂಡ ಉತ್ತಮವಾದಂತಹ ಒಂದು ಪ್ರಶಂಸೆಯನ್ನು ಅದನ್ನೇ ನಾವು ಆಶಿಸುವುದು. ಬರುವಂಥವರು ಕೂಡ ನಮ್ಮನ್ನು ಮೆಚ್ಚಿಕೊಂಡು ಹೋಗಬೇಕು, ನಮ್ಮ ತಾಯಿಯ ಅನುಗ್ರಹವನ್ನು ಪಡೆದುಕೊಂಡು ಹೋಗಬೇಕು ಎನ್ನುವಂತಹ ಒಂದು ಆಸೆ ಆಕಾಂಕ್ಷೆಗಳಿಂದ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. 5 ದಿವಸಗಳಲ್ಲಿಯೂ ಕೂಡ ವೈದಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಜೊತೆಯಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಉತ್ತಮ ರೀತಿಯಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೆವು. ಈ ಒಂದು ಕಾರಣದಿಂದ ಎಲ್ಲವನ್ನು ಕೂಡ ಅಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಾವು ರದ್ದು ಮಾಡಿಕೊಂಡಿದ್ದೇವೆ. ಬಿ ಪಕ್ಕೀರ ಪಾಟಾಳಿ ಕುಂಬಳೆ ಅಂತೇಳಿ, ನಾನು ಬ್ರಹ್ಮಕಲಶೋತ್ಸವದ ವೈಸ್ ಸೆಕ್ರೆಟ್ರಿ. ಮತ್ತು ನೀವೇನಾದರೂ ಕೇಳಿದೆ ಕೇಳುವ. ಮತ್ತು ಬ್ರಹ್ಮಕಲಶೋತ್ಸವದ ಬಗ್ಗೆ ಹೇಳುವುದಿದ್ರೆ, ಈಗ 1 ವರ್ಷ 6 ತಿಂಗಳಿಂದ ಹೆಚ್ಚಿಗೆ ಆಯಿತು ನಾವಿಲ್ಲಿ ಕೆಲಸ ಮಾಡ್ತಾ ಇರುವುದಿಲ್ಲಿ. ದಿನನಿತ್ಯ ನಾವು ಇಲ್ಲಿ ಬಂದು ಬ್ರಹ್ಮಕಲಶೋತ್ಸವದ ಸೇವೆಯಾಗಿ, ಈ ಜೀರ್ಣೋದ್ಧಾರದ ಸೇವೆಯಾಗಿ ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ದಿನನಿತ್ಯವೂ ಬರ್ತಾ ಇದ್ದೇವೆ ಇಲ್ಲಿ ನಮ್ಮ ಸೇವೆಯಾಗಿ ಮಾಡೋದು. ಶ್ರಮದಾನ ಸಾಧಾರಣ ಒಂದು ವಾರಕ್ಕೊಂದು ಶ್ರಮದಾನ ಇರ್ತದೆ. ಒಂದು 3 ತಿಂಗಳಿಂದ ಈಚೆಗೆ ವಾರದಲ್ಲಿ 1-2 ಶ್ರಮದಾನ ಇರ್ತದೆ. ಶ್ರಮದಾನ ಪುತ್ತೂರು, ವಿಟ್ಲ, ಸುಳ್ಯ ಮತ್ತು ಕುಂಬಳೆ, ಮಂಗಳೂರು ಎಲ್ಲ ಕಡೆಯಿಂದಲೂ ಬರ್ತಾರೆ. ಸುಮಾರು ಒಮ್ಮೆ ಬರುವಾಗ ಒಂದು 200-300 ಕಾರ್ಯಕರ್ತರು ಇರ್ತಾರೆ ಕೆಲಸ ಮಾಡಲಿಕ್ಕೆ. ಒಳ್ಳೆ ಕೆಲಸ ಮಾಡ್ತಾರೆ, ರಾತ್ರಿ ಹಗಲಲ್ಲದೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ದಿವಸದಲ್ಲಿ ಹೆಚ್ಚು ಕಡಿಮೆ 200 ಜನ ಇರ್ಬೋದು ನಿತ್ಯಕ್ಕೆ. ಕೆಲಸದವರು, ಶ್ರಮದಾನದವರು, ಇಲ್ಲಿ ಮೇಸ್ರಿಯವರು ಮತ್ತು ಆಚಾರ್ಯ ಕೆಲಸದವರು, ಬೇರೆ ಬೇರೆ ಕೆಲಸದವರೆಲ್ಲ ಇದ್ದಾರೆ. ಎಲ್ಲ ಆಗುವಾಗ 200 ಜನ ಹತ್ತಿರ ಇರ್ಬೋದು ಊಟಕ್ಕೆ. ಬ್ರಹ್ಮೋತ್ಸವದಲ್ಲಿ ಸಾಧಾರಣ ಡೈಲಿಯಾ ಅಲ್ಲ ಟೋಟಲ್ ಆಗಿಯಾ ಡೈಲಿ 5,000 ಜನರ ನಿರೀಕ್ಷೆ ಇದ್ದೇವೆ. ಮತ್ತು ಲಾಸ್ಟ್ ದಿವಸ
ಒಂದು 10-15 ಸಾವಿರ ಜನ ಇರ್ಬೋದು ಅಂತ ನಮ್ಮ ನಿರೀಕ್ಷೆ. ಮತ್ತು ಈಗಿನ ಈ ಪರಿಸ್ಥಿತಿಯಲ್ಲಿ ಏನಾಗ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಪ್ರತೀಕ್ಷೆ ಹಾಗಿತ್ತು. ಬ್ರಹ್ಮಕಲಶದಲ್ಲಿ ಎಲ್ಲರೂ ಭಕ್ತಾದಿಗಳು ಬಂದರೆ ಅವರನ್ನು ಸರಿಯಾಗಿ ಒಂದು ಸತ್ಕರಿಸಿ ಒಳ್ಳೆಯದರಲ್ಲಿ ಊಟ ಉಪಚಾರ ಮಾಡಿ ಕಳಿಸಬೇಕು ಅಂತೇಳಿ ನಮ್ಮ ಒಂದು ಆಗ್ರಹ ಉಂಟು. ಅದಕ್ಕೆ ಅಮ್ಮ ಭಗವತಿ ದೇವಿಯು ಕರುಣಿಸಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಾವತಿ, ವನಿತಾ ಸಮಿತಿಯ ಚೇರ್ಮನ್. ಇದು ಮಾರ್ಚ್ 15ರಿಂದ 20ರವರೆಗೆ ನಮ್ಮ ಶ್ರೀ ಮುಚ್ಚಲೋಟು ಭಗವತಿ ಅಮ್ಮನವರ ಸನ್ನಿಧಿಯಲ್ಲಿ ನವೀಕರಣ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು ಜರುಗಲಿದೆ. ತಾವೆಲ್ಲರೂ ಆಗಮಿಸಿ ಶ್ರೀ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಹಾಗೆ ಈಗ ನಮಗೆಲ್ಲ ಊರಿನಲ್ಲಿ ಬಂದಿರುವಂಥ ಮಹಾದೊಡ್ಡ ಒಂದು ಆಪತ್ತು ಅಂತಲೇ ಹೇಳ್ಬೋದು. ಅಂತಹ ಪರಿಸ್ಥಿತಿಯನ್ನು ನಾವು ತುಂಬ ಜಾಗರೂಕರಾಗಿ ಸರಕಾರದ ನಿರ್ಬಂಧಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಇದನ್ನು ನಡೆಸಲು ತೀರ್ಮಾನಿಸಿದ್ದೇವೆ. ಹಾಗೆ ತಾವೆಲ್ಲರೂ ಇಲ್ಲಿ ಬಂದು ನಮ್ಮೊಂದಿಗೆ ಸಹಕರಿಸಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ನೀವೆಲ್ಲರೂ ಶ್ರೀ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ನಿಮ್ಮೆಲ್ಲರಲ್ಲಿಯೂ ನಾನು ಕೇಳಿಕೊಳ್ಳುತ್ತೇನೆ.